ಇವಾಗ ಮೆಣಸಿನಕಾಯಿ ಮೆಂತ್ಯ ಪುಡಿ ಮಾಡಕ್ಕೆ ಹಾಕೋತಾ ಇದ್ದೀವಿ. ಚಟ್ನಿಗೆ ಎಲ್ಲ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ಮಾವಿನಕಾಯಿ ತುರಿ ಎಷ್ಟು ಬೇದೆಯೋ ಅಷ್ಟು ಒಣಕೊಬ್ಬರಿ ಇರಬೇಕು ಯಾವಾಗಲೂ, ಅವಾಗಲೇ ಮಾವಿನಕಾಯಿ ಚಟ್ನಿ ರುಚಿ ಇರೋದು. ಇದು 8 ದಿವಸ ಇಟ್ಕೊಂಡು ತಿನ್ಬೋದು, ತಕ್ಷಣ ಉಪಯೋಗಿಸ್ಬಿಡ್ಬೇಕು ಅನ್ನೋದು ಏನಿಲ್ಲ. ಇವಾಗ ಹಿಂಗಿನ ಒಗ್ಗರಣೆ ಎಲ್ಲ ರೆಡಿ ಆಗಿದೆ, ಚಟ್ನಿ ಮೇಲೆ ಹಾಕೋದು. ಒಗ್ಗರಣೆ ಎಲ್ಲ ಸರಿಯಾಗಿ ಕಲಸಿ ಇಟ್ಕೊಂಡು ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಬಹಳ ಚೆನ್ನಾಗಿರುತ್ತೆ. ಸೂಪರ್ ಆಗಿದೆ ಚಟ್ನಿ. ಏವನ್ ನನಗೂ ಭಾರಿ ಕುತೂಹಲ ಇತ್ತು, ಅವ್ರ ಕಾಲದಲ್ಲಿ ಹೆಂಗಿರ್ತದೆ, ಯಾವ ರೀತಿ ಇರುತ್ತೆ ಚಟ್ನಿ, ಪದಗಳು ಬಣ್ಣಿಸಲಾಗದ ರುಚಿ ಅಂತಾರಲ್ಲ ಆ ರೀತಿ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಒಎಫ್ನ ಸನ್ಗೋಲ್ಡ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮಸ್ಕಾರ ವೀಕ್ಷಕ ಬಂಧುಗಳೇ, ನಿಮಗಾಗಿ ನಾವು ಮತ್ತೆ ಶ್ರೀರಾಮ್ಪುರ ಅಂಡರ್ಪಾಸ್ ಹತ್ರ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಹಿಂದ್ಗಡೆ ಕಾಣ್ತಾ ಇದೆ. ಅದ್ರ ಹಿಂದ್ಗಡೆ ನಮ್ಮ ಅಹಲ್ಯಬಾಯಿ ಅಮ್ಮನವರ ಅಡುಗೆ ಮನೆ. ನಾವು ಎಲ್ಲೇ ಹೋಗಲಿ ಅದ್ಭುತವಾದ ರುಚಿಯನ್ನು ಹುಡುಕಿಕೊಂಡು ಹೋಗ್ತೀವಿ, ಅದರ ರೆಸಿಪಿಗಳು ಟ್ರೈ ಮಾಡ್ತೀವಿ ತೊಗೊಳಕ್ಕೆ. ಸೊ ಇಲ್ಲಿ ಈ ಸೀಸನ್ಗೆ ಅನುಗುಣವಾಗಿ ಮಾವಿನಕಾಯಿದು ಒಂದು ಯಾವುದೋ ರೆಸಿಪಿ ಕೊಡಿಯಮ್ಮ ಅಂತ ಕೇಳಿದ್ವಿ. ಬನ್ನಿ ಮಾವಿನಕಾಯಿ ಚಟ್ನಿ ತೋರಿಸ್ತೀನಿ, ನಮ್ಮ ಕಾಲದ್ದು ಹಳೆ ಕಾಲದ್ದು ಅಂತ ಹೇಳಿದರೆ. ಅಹಲ್ಯಬಾಯಿ ಅಮ್ಮನವ್ರ ರೆಸಿಪಿ ಅಂದರೆ ನೀವು ಎಷ್ಟೇ ಮಾವಿನಕಾಯಿ ಚಟ್ನಿ ನೋಡಿರಿ, ಈ ಒಂದು ಚಟ್ನಿನೂ ನೋಡ್ಬೇಕು ಅನ್ನಿಸ್ತದೆ. ಬನ್ನಿ, ಮಾವಿನಕಾಯಿ ಚಟ್ನಿ ಅಹಲ್ಯಬಾಯಿ ಅಮ್ಮನವ್ರದ್ದು ಇವತ್ತು ನಾವು ನೀವು ಸೇರಿ ನೋಡ್ಬಿಡೋಣ. ಅಮ್ಮ ನಮಸ್ಕಾರ. ನಮಸ್ಕಾರ. ಇವಾಗ ಮಾವಿನಕಾಯಿ ಇಟ್ಕೊಂಡಿದೀವಿ, ಒಳ್ಳೆ ರುಚಿಯಾದ ಮಾವಿನಕಾಯಿ ಚಟ್ನಿ ತೋರಿಸ್ಬೇಕು ಅನ್ಕೊಂಡಿದೀವಿ. ಓಹೋ, ಮಾವಿನಕಾಯಿ ನೋಡಿದ ತಕ್ಷಣ ಹುಳಿ ಹುಳಿ ಆಗಿ ತುಂಬಾ ಚೆನ್ನಾಗಿರುತ್ತೆ. ಮಾವಿನಕಾಯಿ ಚಟ್ನಿ ತಿನ್ಲೇಬೇಕು. ಅಹಲ್ಯಬಾಯಿ ಅಮ್ಮನ ಶೈಲಿ ಬಿಡಲೇಬಾರ್ದು ನಾವು. ಅದೇ, ಬನ್ನಿ ನೋಡೋಣ. ಆಯ್ತು. ಇವಾಗ ಮಾವಿನಕಾಯಿ ಚಟ್ನಿ ಬೇಕಾದ ಸಾಮಾನುಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ. ಎಷ್ಟು ಮಾವಿನಕಾಯಿ ತಗೊಂಡಿದ್ದೀರಾ? 2 ಮಾವಿನಕಾಯಿ, ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು 1 ಉಂಡೆ ಬೆಲ್ಲ, ಆಮೇಲೆ ಈ ಮಾವಿನಕಾಯಿ ತುರಿ ಎಷ್ಟಿರುತ್ತೆ ಅಷ್ಟು ಒಣಕೊಬ್ಬರಿ ಇರಬೇಕು. ಇನ್ನೂ ಒಂಚೂರು ಜಾಸ್ತಿ ಇದ್ರೆ ಒಳ್ಳೆದು, ಮಾವಿನಕಾಯಿ ಹುಳಿ ಇದ್ರೆ ತಡೆಯುತ್ತೆ. ಒಂದು 50 ಗ್ರಾಮ್ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀವಿ. ರುಚಿಗೆ ಒಂದು ಸ್ವಲ್ಪ ಮೆಂತ್ಯ ಇಟ್ಕೊಂಡಿದ್ದೀವಿ. ಇದು 1-2 ಟೇಬಲ್ ಸ್ಪೂನ್ ಮೆಂತ್ಯ ಅಷ್ಟೇ. ಓಕೆ, ಮೆಣಸಿನ್ಕಾಯಿ ಬಂದ್ಬಿಟ್ಟು ಬ್ಯಾಡಗಿ ಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ. ಇದು ರುಚಿಗೆ ತಕ್ಕಷ್ಟು ಉಪ್ಪು. ಅದು ಎಣ್ಣೆ ಒಗ್ಗರಣೆ. ಎಣ್ಣೆ ನಾವು ಯಾವಾಗಲೂ ಯೂಸ್ ಮಾಡೋ ಸನ್ ಗೋಲ್ಡ್ ಎಣ್ಣೆನೇ ಇಟ್ಕೊಂಡಿದ್ದೀವಿ. ಇವಾಗ ಒಗ್ಗರಣೆಗೆ ಹಾಕಕ್ಕೆ ಕೊನೆಗೆ ರೆಡಿ ಮಾಡ್ಕೊತೀವಿ. ಫಸ್ಟು ಇವಾಗ ಮೊದಲು ಮೆಣಸಿನ್ಕಾಯಿ ಮೆಂತ್ಯ ಹುರ್ಕೊಳ್ಳೋದು. ಓಕೆ. ಆ ಮೆಂತ್ಯ ಸ್ವಲ್ಪ ಕೆಂಬಣ್ಣಕ್ಕೆ ಬರಬೇಕು. ಅದ್ರ ಜೊತೆಗೆ ಮೆಣಸಿನ್ಕಾಯಿ ಹಾಕೋಬೇಕು. ಮೆಣಸಿನ್ಕಾಯಿ ಹುರಿಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಸರಿ. ಮೆಂತ್ಯ ಹೊಂಬಣ್ಣಕ್ಕೆ ಬಂದಿದೆ. ಇವಾಗ ತಟ್ಟೆಗೆ ತೆಕ್ಕೊಂಡು ಇವಾಗ ಎಣ್ಣೆ ಹಾಕೊಂಡು ಮೆಣಸಿನ್ಕಾಯಿ, ಎಣ್ಣೆ 1 ಟೇಬಲ್ ಸ್ಪೂನ್ ಮೆಣಸಿನ್ಕಾಯಿ ಹುರಿಯಕ್ಕೆ. ಇವಾಗ ಮೆಣಸಿನ್ಕಾಯಿ ಕಂದು ಬಣ್ಣಕ್ಕೆ ಹುರ್ಕೊಂಡಿದ್ದೀವಿ, ಅದನ್ನು ತೆಗೆದು ಮೆಂತ್ಯ ಜೊತೆಗೆ ಹಾಕ್ಕೊಳ್ಳೋದು. ಇವಾಗ ಮೆಣಸಿನ್ಕಾಯಿ ಮೆಂತ್ಯ ಪುಡಿ ಮಾಡಕ್ಕೆ ಹಾಕೋತಾ ಇದ್ದೀವಿ. ಚಟ್ನಿಗೆ ಎಲ್ಲ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ಇವಾಗ ಮೆಂತ್ಯ ಅದು ಹಾಕಿದ್ದೀವಿ, ಮಿಕ್ಸಿ ಮಾಡಿಕೊಂಡು ಇವಾಗ ಮೆಣಸಿನ್ಕಾಯಿ ಹಿಂಗೆ ಪುಡಿ ಆಗಬೇಕು ನುಣ್ಣಗೆ. ಇದಕ್ಕೆ ಇವಾಗ ಮೊದಲು ಒಣಕೊಬ್ಬರಿ ಹಾಕೋಬೇಕು. ಒಣಕೊಬ್ಬರಿ 2 ಒಣಕೊಬ್ಬರಿ ತುರಿದಿದ್ದೀವಿ, ನಾವು ಒಂದಷ್ಟು ಹಾಕೋತಾ ಇದ್ದೀವಿ. ಮಾವಿನಕಾಯಿ ತುರಿ ಎಷ್ಟು ಬೇದೆಯೋ ಅಷ್ಟು ಒಣಕೊಬ್ಬರಿ ಇರಬೇಕು ಯಾವಾಗಲೂ, ಅವಾಗಲೇ ಮಾವಿನಕಾಯಿ ಚಟ್ನಿ ರುಚಿ ಇರೋದು. ಈಗ ಇದನ್ನು ಒಟ್ಟಿಗೆ ಇದು ಮಾಡ್ಬಿಡೋದು. ಇದನ್ನು ಒಂದ್ಸತಿ ಮಿಕ್ಸಿ ಮಾಡು, ಆಮೇಲೆ ಈ ಜಾರ್ಗೆ ಹಾಕ್ಬಿಡು. ಇಷ್ಟು ನುಣ್ಣಗೆ ಒಣಕೊಬ್ಬರಿನೂ ಹಾಕೊಂಡು ಮಾಡ್ಕೊಂಡಿದ್ದೀವಿ. ಈಗ ಇದಕ್ಕೆ ಮಾವಿನಕಾಯಿ ತುರಿ, ಇದು ಹುಳಿ ಮುರಿಯೋದಕ್ಕೆ ಬೆಲ್ಲ, 1 ಉಂಡೆ ಬೆಲ್ಲ ಇಟ್ಕೊಂಡಿದ್ದೀವಿ. 3 ಉಂಡೆ ಅಂದ್ರೆ 1 kg. 3 ಉಂಡೆ ಅಂದ್ರೆ 1 kg. 1.5 ಉಂಡೆ ಅಂದ್ರೆ 1.5 ಅರ್ಧ kg. 1 kg 1 ಉಂಡೆ ಅಂತಂದ್ರೆ ಅದು ಮುಕ್ಕಾಲು kg 300 ಗ್ರಾಮ್ ಬರುತ್ತೆ. ದೊಡ್ಡ ಜಾರ್ಗೆಲ್ಲ ಹಾಕೊಂಡು ಇವಾಗೆಲ್ಲ ಸೇರಿ ಒಂದ್ಸತಿ ಉಪ್ಪು ಹಾಕೊಂಡು ರುಬ್ಬಿಟ್ರೆ ಚಟ್ನಿ ರೆಡಿ. ಇದು 8 ದಿವಸ ಇಟ್ಕೊಂಡು ತಿನ್ಬೋದು, ತಕ್ಷಣ ಉಪಯೋಗಿಸ್ಬಿಡ್ಬೇಕು ಅನ್ನೋದು ಏನಿಲ್ಲ.
ನೀರು ಹಾಕದೆ ರುಬ್ಬಿದ್ರೆ ಅದು ತುಂಬ ದಿವಸನೇ ಇರುತ್ತೆ. ಇವಾಗ ಸ್ವಲ್ಪ ಉಪ್ಪು ಹಾಕಿ, ಒಂದು 2 ಟೇಬಲ್ ಸ್ಪೂನ್ ಉಪ್ಪು ಹಾಕಿ. ಕೃಷ್ಣ ವಾಸುದೇವ. ಧಾರವಾಡದಲ್ಲೆಲ್ಲ ಹಿಂಗೆ ಇರೋದು. ಹೌದೌದು, ಧಾರವಾಡ ಶೈಲಿ ಇದು. ಇವಾಗ ಚಟ್ನಿಗೆಲ್ಲ ರೆಡಿಯಾಗಿದೆ. ಇಂಗು ಒಗ್ಗರಣೆ ಕೊಡ್ಬೇಕು. ಇಂಗು, ಸಾಸಿವೆ, ಕರಿಬೇವು ಕೊಟ್ಟರೆ ಭಾಳ ರುಚಿ ಆಗುತ್ತೆ. ಸನ್ ಗೋಲ್ಡ್ ಎಣ್ಣೆ ಒಂದು 100 ಗ್ರಾಮ್ ಹಾಕ್ಕೋಬೇಕು. ಓಕೆ, 100 ಗ್ರಾಮ್ ಎಣ್ಣೆ ಅಷ್ಟು. 100 ಗ್ರಾಮ್ ಎಣ್ಣೆ ಒಗ್ಗರಣೆಗೆ. ಓಕೆ. ಇವಾಗ ಎಣ್ಣೆ ಕಾಯ್ತಾ ಇದೆ. ಒಗ್ಗರಣೆಗೆ 1/4 ಟೀ ಸ್ಪೂನ್ ಈ ಅರಿಶಿನ, 1 ಟೇಬಲ್ ಸ್ಪೂನು ಸಾಸಿವೆ, ಇಂಗು ಮೊದಲು ಒಂದು ಸ್ವಲ್ಪ ಇಂಗು ಗಮ್ಲು, ಕರಿಬೇವು ಹಾಕಿ ಕೆಳಗಡೆ ಇಳಿಸು. 1 ಹಿಡಿಯಷ್ಟು ಕರಿಬೇವು. ಇವಾಗ ಹಿಂಗಿನ ಒಗ್ಗರಣೆ ಎಲ್ಲ ರೆಡಿಯಾಗಿದೆ. ಚಟ್ನಿ ಮೇಲೆ ಹಾಕೋದು. ಒಗ್ಗರಣೆ ಎಲ್ಲ ಸರಿಯಾಗಿ ಕಲಸಿ ಇಟ್ಕೊಂಡು ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಭಾಳ ಚೆನ್ನಾಗಿರುತ್ತೆ. ಉಪ್ಪಿಟ್ಟು, ಅವಲಕ್ಕಿ ಯಾವುದಕ್ಕೆ ಬೇಕಾದ್ರೆ ಹಾಕ್ಕೋಬೋದು. ಮನೇಲಿ ಸುಲಭವಾಗಿ ಇವತ್ತು ಅಮ್ಮನವ್ರ ರುಚಿ ನೀವೆಲ್ಲ ಸವಿಬೋದು. ಮಾವಿನಕಾಯಿ ಗೊಜ್ಜು ಜ್ಯೂಸಿಯಾಗಿ ಕಾಣ್ತದೆ. ಸೂಪರ್ ಆಗಿದೆ ಚಟ್ನಿ ಅಲ್ಲ? ಇದು ನಮ್ಮ ಶೈಲಿ, ಹಳೆ ಕಾಲದ್ದು ಬ್ರಾಹ್ಮಣರ ಶೈಲಿಯ ಮಾವಿನಕಾಯಿ ಚಟ್ನಿ ಮಾಡಿದ್ದೀವಿ. ನೀವು ಮನೇಲಿ ಮಾಡಿ ದಯವಿಟ್ಟು ಕಾಮೆಂಟ್ಸ್ ಹಾಕಿ. ಧನ್ಯವಾದ ಅಮ್ಮ. ಆಯ್ತು. ಅದ್ಭುತವಾಗಿ ಮಾವಿನಕಾಯಿ ಹುಳಿ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರ್ತದೆ. ಅವ್ರು ಹಾಕ್ಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿ ಬಾಯಲ್ಲಿ ನೀರು ಬರೋದೆ ಇನ್ನೇನಾಗುತ್ತೆ. ಮಾವಿನಕಾಯಿ ಸೀಸನ್ನ ಚಟ್ನಿ. ಅಹಲ್ಯಾಬಾಯಿ ಅಮ್ಮನವರ ಮಾವಿನಕಾಯಿ ಚಟ್ನಿ ಅಂತ ಅಂಡರ್ಲೈನ್ ಮಾಡಿ ಹೇಳ್ಬೇಕು ನಾವು. ಯಾಕಂದರೆ ಇದರದ್ದೇ ಒಂದು ಹೊಸ ರುಚಿ ಇರುತ್ತೆ. ಏನು ರುಚಿ ಅಂತ ನೋಡ್ಬಿಡೋಣ. ಬಾಪ ಅವರ ಕಾಲದ್ದು ಅವರ ಶೈಲಿ ಅಂತ ಹೇಳ್ತಾ ಇದ್ರು ಅವರು. ಯಾವ ರೀತಿ ರೀ ಅವ್ರ ಕಾಲದ್ದು ಏನು ಅಂತ ನನಗೂ ಭಾರಿ ಕುತೂಹಲ ಇತ್ತು. ಅವ್ರ ಕಾಲದಂದ್ರೆ ಹೆಂಗಿರ್ತದೆ, ಯಾವ ರೀತಿ ಇರುತ್ತೆ ಚಟ್ನಿ. ನಾಲ್ಗೆ ಮೇಲೆ ಅದರ ಪರಿಚಯ ನಿಮಗೆ ಸಿಗುತ್ತೆ. ಅದ್ಭುತವಾಗಿದೆ. ಪದಗಳು ಬಣ್ಣಿಸಲಾಗದ ರುಚಿ ಅಂತಾರಲ್ಲ, ಆ ರೀತಿ ಇದೆ. ಹುಳಿಯಾಗಿ ಆ ಬ್ಯಾಡಗಿ ಮೆಣಸಿಕಾಯಿ ಒಟ್ಟಿಗೆ ಬೆರೆತಿರೋ ರುಚಿ. ಅಬ್ಬಾ. ಈ ಚಟ್ನಿ ನೀವು ಮಾಡ್ಕೊಳ್ಳೇಬೇಕು. ನಿಮ್ಗೆ ಪರಿಚಯ ಆಗ್ತಿರೋದಿಲ್ಲಿ ಬರೀ ಹುಳಿ ಒಂದೇ ಅಲ್ಲ, ಮಾವಿನಕಾಯಿ ಹುಳಿಗೆ ಮೆರಕು ಕೊಡ್ತಿರೋದೇ ಆ ಬೆಲ್ಲ, ಕೊಬ್ಬರಿ ತುರಿ ಹಾಕ್ಕೊಂಡ್ರು. ಎಲ್ಲ ಸೇರಿದಾಗ ಹೆಂಗಿರ್ಬೋದು ರುಚಿ ನಿಮ್ಗೆ ಆಗಲೇ ಕಲ್ಪನೆ ಬರ್ತಿರ್ಬೋದು. ಸೊ ಹಾಗಾಗಿ ಮಾಡ್ಕೊಳ್ಳಿ ಮನೇಲಿ. ಎಲ್ಲರೂ ನಿಮ್ಮ ಮನೆಗೆ ಇಷ್ಟಪಡ್ತಾರೆ. ನಿಮಗೆ ಶಬಾಷ್ಗಿರಿ ಗ್ಯಾರಂಟಿ. ಸೊ ಆ ಗ್ಯಾರಂಟಿ ಒಟ್ಟಿಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಅದ್ಭುತವಾದ ಹಳೆ ಕಾಲದ ಹಳೆ ಶೈಲಿಯ ರೆಸಿಪಿ ನೋಡ್ಬಿಡೋಣ. ನಾನು ಈ ಚಪಾತಿ ಮುಗಿಸ್ತೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.